ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನಿವತ್ತು ಬೆಳಗ್ಗೆನೇ ಸ್ವಲ್ಪ ಬೇಗ ಇದ್ದೆ ಅಂತ ಹೇಳ್ಬೋದು. ಈ ಚಳಿಗೆ ಬೇಗ ಎದ್ದೇಳೋಕ್ಕಾಗಲ್ಲ. ನಾನು ದಿನನೂ ಸ್ವಲ್ಪ ಲೇಟಾಗಿ ಎದ್ದೇಳ್ತಿದ್ದೆ, ಯಾಕೆಂದರೆ ಮನೇಲಿ ಯಾರೂ ಇರಲ್ವಲ್ಲ. ಹಾಗಾಗಿ ಎಲ್ಲ ವರ್ಕಿಗೆ ಹೋಗ್ಬಿಡ್ತಾರಲ್ಲ, ಇನ್ನು ನಾನಿದ್ದೆ ಏನು ಮಾಡಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೇಟಾಗಿ ಎದ್ದೇಳ್ತಿದ್ದೆ. ಹಾಗೆ ಸ್ವಲ್ಪ ಆಚೆ ಹೋಗಬೇಕಿತ್ತು, ಹಾಗಾಗಿ ನಾನು ಬೇಗ ಎದ್ದು ಬ್ರೆಡ್ಶೀಟ್ನೆಲ್ಲ ಮರ್ಚಿ ಸ್ನಾನ ಮುಗಿಸ್ಕೊಂಡು ಬಂದೆ. ಇಷ್ಟ ತನಕ ಕರೆಂಟ್ ಇರಲಿಲ್ಲ, ಹಾಗಾಗಿ ಈ ಕರೆಂಟ್ ಬಂತು. ಅದು ಅಲ್ಲದೆ ನನ್ನ ಏರ್ ಡ್ರೈಯರು ಕೂಡ ಹಾಳಾಗಿಬಿಟ್ಟಿದೆ. ಹಾಗಾಗಿ ಫ್ಯಾನ್ ಹಾಕ್ಕೊಂಡು ತಲೆ ಒಣಗಿಸ್ಕೊಳ್ತಾ ಇದ್ದೆ. ಹಾಗೆ ನಾನು ಏನಕ್ಕಪ್ಪ ಹೋಗಬೇಕು ಅಂತಂದರೆ ಸ್ವಲ್ಪ ಡ್ರೆಸ್ ಎಕ್ಸ್ಚೇಂಜ್ ಮಾಡಿಸ್ಕೊಂಬರ್ಬೇಕಿತ್ತು. ಹಾಗಾಗಿ ಇವತ್ತು ಬೇರೆ ಬೆಳಗ್ಗೆಯಿಂದನೂ ಬಿಸಿಲೇ ಇಲ್ಲ, ಫುಲ್ಲು ಮಳೆ ಮೋಡ ಅಂತ ಹೇಳ್ಬೋದು. ತುಂಬ ಮಳೆ ಮೋಡ ಆಗಿದೆ. ಇದೇ ನೋಡಿ ಆಂಟಿ ಕೊಡಿಸಿದ ರಿಂಗು. ಕೆಲವರು ಮೆಸೇಜ್ ಮಾಡಿ ಕೇಳಿದ್ರಿ ಯಾವ ರಿಂಗ್ ಅದು ತೋರಿಸು ಅಂತೇಳಿ, ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಇದೇ ರಿಂಗು. ಹಾಗೆ ಸ್ವಲ್ಪ ಸನ್ಸ್ಕ್ರೀನು ಮಾಯ್ಶ್ಚರೈಸರ್ ಹಚ್ಕೊಳ್ಳೋಣ, ಇನ್ನೇನು ಕ್ರೀಮ್ ಎಲ್ಲ ಬೇಡ ಅಂತೇಳ್ಬಿಟ್ಟು ಬೇಗ ಹಚ್ಕೊಳ್ಳೋಣ, ರೆಡಿಯಾಗೋಣ ಅಂತೇಳ್ಬಿಟ್ಟು ಬೇಗ ಹೊರಟೆ. ಯಾಕೆಂದರೆ ಆ ಕಡೆಯಿಂದ ಬರ್ತಾ ಮಳೆಯಲ್ಲಿ ಏನಾದ್ರು ಸಿಗಾಕೊಂಡ್ಬಿಟ್ರೆ ಮುಗೀತು, ಇನ್ನೂ ಲೇಟ್ ಆಗಿಬಿಡುತ್ತೆ ಬರೋದು ಅಂತೇಳಿ ನಾನೇನು ಕೆಲಸ ಮಾಡಿದೆ ಹಾಗೆ ಹೋಗ್ತಾಯಿದ್ದೀನಲ್ಲ. ಬರೋಷ್ಟೊತ್ತಿಗೆ ಟೈಮ್ ಆಗಿಬಿಟ್ರೆ ಕೆಲಸನೂ ಮಾಡೋಕ್ಕಾಗಲ್ಲ. ಹಾಗೆ ಬಟ್ಟೆನೂ ಸ್ವಲ್ಪ ತೊಳಿಬೇಕಿತ್ತು, ತೊಳೆದಿರಲಿಲ್ಲ. ಮತ್ತು ಅಮ್ಮ ಬಂದರೆ ಬೈತಾರೆ ಅಂತ ಹೇಳ್ಬಿಟ್ಟು ಬೇಗ ಹೋಗೋಣ ಅಂಥೇಳಿ ಬೇಗ ರೆಡಿಯಾಗಿ ಹೊರಟೆ. ರೆಡಿಯಾಗಿಬಿಟ್ಟು ಹಾಗೆ ಸ್ವಲ್ಪ ಬ್ಯಾಗೆಲ್ಲ ಚೆಕ್ ಮಾಡಿಕೊಂಡೆ. ಮತ್ತು ಅಲ್ಲಿಗೆ ಹೋದಾಗ ಅಮೌಂಟ್ ಏನಾರ ಸಾಲ್ಟೇಜ್ ಆಗಿಬಿಟ್ರೆ ಅಂತೇಳ್ಬಿಟ್ಟು ಇಲ್ಲೆಲ್ಲ ಚೆಕ್ ಮಾಡಿಕೊಂಡು ಮನೆ ಕೀ ಹಾಕ್ಕೊಂಡು ಹೊರಟೆ ಇಲ್ಲಿಂದ ಮನೆಯಿಂದ. ನನಗೆ ಮೆಟ್ಟಿಳಿಯುವಾಗ ಆಗುವಂಥ ಖುಷಿ ಮೆಟ್ಲು ಹತ್ತುವಾಗ ಆಗಲ್ಲ, ಯಾಕೆಂದರೆ ನಾವಿರೋ 3rd ಫ್ಲೋರಲ್ಲಿ ಮನೆ, ಹಾಗಾಗಿ ಸ್ವಲ್ಪ ಬೇಜಾರಾಗುತ್ತೆ. ಹಾಗೆ ಮೀಶೋದಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿದ್ದೆ, ಅದೆಲ್ಲ ಆರ್ಡ್ರ್ ಸ್ವಲ್ಪ ಲೇಟಾಗಿ ಬಂದಿದ್ವು, ಅದಕ್ಕೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ. ಅದು ಆಗಿರಲಿಲ್ಲ, ಅದಕ್ಕೆ ಇವತ್ತು ಸ್ವಲ್ಪ ರ್ಯಾಂಡಮಾಗಿ ವೀಡಿಯೋ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಹಾಗೆ ಡ್ರೆಸ್ಗಳ್ನ ತರಿಸಿದ್ನಲ್ಲ, ಒಂದು ಕುರ್ತಾ ಸೆಟ್ ತರಿಸಿದ್ದೆ. ನನಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು ಡ್ರೆಸ್ ಇದು, ಯಾಕೆಂದರೆ ಬ್ಲ್ಯಾಕ್ ಕಲರ್ ಅಂದರೆ ನನಗೆ ಆಲ್ಮೋಸ್ಟ್ ತುಂಬ ಇಷ್ಟ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಡ್ರೆಸ್ಸು ಅಂತ ಹೇಳ್ಬಿಟ್ಟು. ಕುರ್ತಾ ಸೆಟ್ ಇದು ತುಂಬ ಕಡಿಮೆ ಅಂದರೆ ತುಂಬ ಕಡಿಮೆ ರೇಟಿಗೆ ಸಿಕ್ತು ಅಂತ ಹೇಳ್ಬೋದು. ಇದು ಕಾಟನ್ ಅಲ್ಲ, ತುಂಬ ಅಂದರೆ ತುಂಬ ಸಾಫ್ಟಾಗಿದೆ. ತುಂಬ ಇಷ್ಟ ಆಯಿತು ನನಗೆ ಡ್ರೆಸ್ಸು. ಈಗ ಆಫೀಸಿಗೆ ಹೋಗೋರು, ಆಗ ಕೆಲಸಕ್ಕೆ ಹೋಗೋರು ಅಥವಾ ಹೊರಗಡೆ ಎಲ್ಲ ಹಾಕೊಂಡು ಹೋಗೋಕ್ಕೆ ವೇರ್ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ. ಪ್ಯಾಂಟು ನೋಡ್ತಿರ್ಬೋದು ನೀವು, ಸೇಮ್ ಕಲರೇ, ಅದರಲ್ಲೇನು ಡಿಫ್ರೆಂಟ್ ಇಲ್ಲ. ಕೆಳಗಡೆ ಬಾರ್ಡ್ರ್ ಮಾತ್ರ ಚೆನ್ನಾಗಿ ಬಂದಿದೆ, ನನಗೆ ಇಷ್ಟ ಆಯಿತು ಒಂಥರ ಇದು. ಅದನ್ನು ನೋಡಿಬಿಟ್ಟು ತೊಗೊಂಡೆ ನಾನು, ಪ್ಯಾಂಟ್ ಈ ಥರದೊಂದು ಇರಲಿ ಅಂತೇಳಿ. ಹಾಗೆ ಇದೊಂದು ಕೂಡ ಡ್ರೆಸ್ಸು ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ. ನಿಜವಾಗ್ಲೂ ನಾನು ತರಿಸಿರೋ ಡ್ರೆಸ್ ಎಲ್ಲ 500 ರುಪೀಸ್ ಒಳಗಡೆನೆ, ಯಾವುದು 500 ರುಪೀಸ್ ಮೇಲಿಲ್ಲ. ಅಷ್ಟು ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಕ್ತು ಅಂತ ಹೇಳ್ಬೋದು. ನಿಜವಾಗ್ಲೂ ಈ ಸಲ ಕಲೆಕ್ಷನ್ ತುಂಬ ಇಷ್ಟ ಆಯಿತು ನನಗೆ. ಇದು ನೋಡ್ತಿರ್ಬೋದು, ಕಲ್ಲರ್ ಆಗಲಿ ಕ್ವಾಲಿಟಿ ಆಗಲಿ ತುಂಬ ಚೆನ್ನಾಗಿದೆ. ನನಗದೇನೋ ಈ ಕಲ್ಲರ್ ಒಂಥರ ನೋಡಿದ ತಕ್ಷಣ ಇಷ್ಟ ಆಯಿತು. ಅದಲ್ಲದೆ ಈ ಥರ ನನಗೆ ಮಿಕ್ಸ್ ಕಲರ್ ಯಾವುದೂ ಇರಲಿಲ್ಲ, ಹಾಗಾಗಿ ತಗೊಂಡೆ ಇದನ್ನ. ಚೆನ್ನಾಗಿರುತ್ತೇನೋ ಅಂತೇಳ್ಬಿಟ್ಟು. ರಿಯಲಾಗಿ ಚೆನ್ನಾಗಿ ಬರುತ್ತೋ ಇಲ್ಲೋ ಅಂದ್ಕೊಂಡೆ, ರಿಯಲಾಗಿ ಮಾತ್ರ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಬ್ಯಾಕಲ್ಲೂ ಕೂಡ ಜಿಪ್ ಬಂದಿದೆ, ಹಿಂದೆ ಜಿಪ್ಪು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕ್ವಾಲಿಟಿನೂ ಕೂಡ ಅಷ್ಟೇ ಚೆನ್ನಾಗಿದೆ, ನೀವು ಆರಾಮಾಗಿ ತಗೊಳ್ಬೋದು ಇದನ್ನ. ನಾವು ಬೇರೆ ಕಡೆ ಎಲ್ಲ 500 ಮೇಲೆ ತಗೊಳ್ತೀವಿ, ಇದು ಒಳಗೆ ಎಲ್ಲೋ ಆರಾಮಾಗಿ ತಗೊಳ್ಬೋದು. ಈ ಡ್ರೆಸ್ಸು ಕೂಡ ಕುರ್ತಾ ಸೆಟ್ ಥರನೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಸ್ಲೀವ್ಲೆಸ್ ಥರ ಬರುತ್ತೆ. ಡಿಸೈನ್ ಮಾತ್ರ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು, ಅಷ್ಟು ಚೆನ್ನಾಗಿದೆ. 1-2 ಸಲ ಡ್ರೆಸ್ ತರಿಸಿದಾಗ ಚೆನ್ನಾಗಿ ಬಂದಿರಲಿಲ್ಲ, ಅಷ್ಟು ಬೇಜಾರಾಗಿಬಿಟ್ಟಿತ್ತು. ಅದು ಅಂದಾಜು ಮೇಲೆ ತರಿಸ್ದೆ, ಇದನ್ನ ಚೆನ್ನಾಗಿ ಬರ್ಬೋದೇನೋ ಅಂತೇಳಿ. ಹಂಗೂ ಚೆನ್ನಾಗಿ ಬಂದಿದೆ, ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನೀವು ನೋಡ್ತಿರ್ಬೋದು, ಇಲ್ಲಿ ಹಿಂದೆ ಇದೆಯಲ್ಲ ಅದು ಬಟನು ಕೂಡ ಅದರಲ್ಲೇ ಬಂದಿದೆ, ನೀವು ನೋಡ್ಬೋದು. ಫ್ರಂಟ್ ಇಲ್ಲ, ಬ್ಯಾಕ್ ಸೈಡ್ ಬಟನ್ ಇದೆ. ಫ್ರಂಟು ಪ್ಲೈನ್ ಥರ ಇದೆ, ಹೆಂಗೆ ಡಿಸೈನ್ ಇದೆಯೋ ನಾರ್ಮಲಾಗಿ ಅದೇ ಥರನೇ ಇದೆ, ನೀವು ನೋಡ್ಬೋದು. ಸೇಮ್ ಕಂಟಿನ್ಯೂಷನ್ ಇದೇ ಥರನೇ ಇದೆ. ಫ್ಯಾಬ್ರಿಕ್ಕು ಕೂಡ ಅಷ್ಟೇ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು ನನಗೆ ಈ ಥರ ಎಲ್ಲ ಕಲೆಕ್ಷನ್ನು. ಈ ಬಟ್ಟೆನೂ ತುಂಬ ಸಾಫ್ಟಾಗಿದೆ ಅಂತ ಹೇಳ್ಬೋದು. ಪ್ಯಾಂಟ್ ನೀವು ನೋಡ್ತಿರ್ಬೋದು, ಇದು ಸೇಮ್ ಕಂಟಿನ್ಯೂಷನು, ಬಟ್ ಬಾರ್ಡ್ರಲ್ಲಿ ಸ್ವಲ್ಪ ಚೇಂಜ್ ಇದೆ. ಅದೇನಿಲ್ಲ, ಬಟ್ಟೆ ಒಳಗೆ ಸ್ವಲ್ಪ ಡಿಸೈನ್ ಥರ ಮಾಡಿದ್ದಾರೆ, ಅದು ಕೂಡ ಒಂಥರ ಇಷ್ಟ ಆಯಿತು, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದನ್ನೂ ಕೂಡ ತರಿಸ್ಕೊಂಡೆ ನಾನು. ನೋಡೋಕ್ಕೆ ತುಂಬ ಲುಕ್ ಅನ್ನಿಸ್ತಿತ್ತು, ಹಾಗಾಗಿ ಇದು ಕೂಡ 500 ರುಪೀಸ್ ಒಳಗಡೆ ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ಡ್ರೆಸ್ ತರಿಸಿದ್ದೆ. ನಿಜವಾಗ್ಲೂ ನಾನು ಎಲ್ಲ ಡ್ರೆಸ್ಸಿಗಿಂತ ಈ ಡ್ರೆಸ್ಸು ತುಂಬ ಅಂದರೆ ತುಂಬ ಇಷ್ಟ ಆಯಿತು, ಅಷ್ಟು ಚೆನ್ನಾಗಿ ಬಂದಿದೆ. ಕ್ವಾಲಿಟಿನೂ ಕೂಡ ಅಷ್ಟು ಚೆನ್ನಾಗಿ ಬಂದಿದೆ. ನಾನು ಇದರಲ್ಲಿ ನೋಡಿದಾಗ ಮೀಶೋದಲ್ಲಿ ನನಗೇನೋ ಇಷ್ಟ ಆಗಲ್ಲ ಅಂದ್ಕೊಂಡೆ, ಬಟ್ ಏನೋ ಒಂದಿರಲಿ ನೋಡೋಣ, ಬೇಕಾದರೆ ಎಕ್ಸ್ಚೇಂಜ್ ಮಾಡಿದ್ರೆ ಆಯಿತು ಅಂತ ತರಿಸ್ದೆ. ನಿಜವಾಗ್ಲೂ ಸಖತ್ತಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಬಟ್ಟೆ ಮಾತ್ರ ಸಾಫ್ಟ್ ಅಂದರೆ ಸಖತ್ತು ಸಾಫ್ಟ್ ಇದೆ. ನಾನು ಆಲ್ರೆಡಿ ಇದೇ ಫ್ಯಾಬ್ರಿಕಲ್ಲಿ ತರಿಸ್ಕೊಂಡಿದ್ದೆ, ಅದೊಂಥರ ಡಿಫ್ರೆಂಟಾಗಿ ಬಂದಿತ್ತು, ಇದು ಇನ್ನೂ ಚೆನ್ನಾಗಿ ಬಂದಿದೆ.
ನೀವು ಇದನ್ನ ಸ್ಟಿಚ್ ಮಾಡಿಸ್ಕೊಳ್ಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಎಲಾಸ್ಟಿಕ್ಕಿಂದು ಸ್ವಲ್ಪ ಸೈಜ್ ನೋಡಿ ತರಿಸ್ಕೊಂಡ್ರೆ ಸಾಕಾಗುತ್ತೆ. ಸ್ಲೀವ್ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಹಾಗೆ ನೋಡಿ ನೀವು ಅಂಬ್ರೆಲಾ ಥರ ತುಂಬ ಫ್ರೀಯಾಗಿ ಅನಿಸುತ್ತೆ ಡ್ರೆಸ್ಸು, ಅಷ್ಟು ಚೆನ್ನಾಗಿದೆ. ನನಗೆ ನಿಜವಾಗ್ಲೂ ಎಲ್ಲ ಡ್ರೆಸ್ಸಿಗಿಂತ ಇದೇ ಇಷ್ಟ ಆಗಿದ್ದು, ಅಷ್ಟು ಚೆನ್ನಾಗಿದೆ ಫ್ಯಾಬ್ರಿಕ್ಕು. ಹಾಗೆ ನಾನೊಂದು ಹಾಸಿಗೆ ಬಟ್ಟೆ ತರಿಸಿದ್ದೆ, ಅದು ಕೂಡ ಚೀಪ್ ಆ್ಯಂಡ್ ಬೆಸ್ಟಾಗೇ ಇತ್ತು ಅಂತಲೇ ಹೇಳ್ಬೋದು. ನಾನು ಫಸ್ಟ್ ಟೈಮ್ ತರಿಸಿರೋದು. ನಾನು ಯಾವಾಗಲೂ ತರಿಸಿರಲಿಲ್ಲ ಹಾಸಿಗೆ ಬಟ್ಟೆನೆಲ್ಲ, ಯಾವಾಗಲೂ ತರಿಸಿರಲಿಲ್ಲ ತಲೆದಿಂಬು ಬಟ್ಟೆಯಲ್ಲೇ ಆಗಲಿ. ಅದು ಫಸ್ಟ್ ಟೈಮ್ ತರಿಸಿದ್ದೀನಿ. ಚೆನ್ನಾಗಿರುತ್ತೋ ಇಲ್ಲೋ ಅಂತ ತರಿಸ್ದೆ. ಇದು ಪಿಲ್ಲೋ ಕವರು ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. 2 ಪಿಲ್ಲೋ ಕವರ್ ಕೊಟ್ಟಿದ್ದಾರೆ. ಇದು ಕಾಟನ್ ಬಂದುಬಿಟ್ಟು ನಾನು ಕಾಟನ್ನೇ ತಗೊಂಡೆ ನೋಡೋಣ ಅಂತೇಳ್ಬಿಟ್ಟು. ಎಲ್ಲಿ ಬಣ್ಣ ಹೋಗುತ್ತೋ ಗೊತ್ತಿಲ್ಲ, ಆದರೆ ಬಟ್ಟೆ ಮಾತ್ರ ತುಂಬ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ತರಿಸಿರೋದ್ರಿಂದ ಓಕೆ ಅನ್ನಿಸ್ತು. ಇದು ಸೇಮ್ ಡಿಸೈನ್ ಫುಲ್ ಅದೇ ಥರನೇ ಇದೆ. ನಾನು ಓಪನ್ ಮಾಡಿಲ್ಲ, ಹಂಗೆ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು. ಹಾಗೆ ನಾನು ಸ್ವಲ್ಪ ಹೊರಗಡೆ ಫುಡ್ನೆಲ್ಲ ತಿನ್ನೋದು ಕಡಿಮೆ ಮಾಡಿದ್ದೆ. ಹಾಗೆ ಐಸ್ ಕ್ರೀಮ್ನೂ ಕೂಡ ಹೆಲ್ದಿಯಾಗಿ ಮನೆಗೆ ಮಾಡ್ಕೊಳ್ಳೋಣ ಅಂಥೇಳಿ. ಐಸ್ ಕ್ರೀಮ್ ಸ್ಕೂಪ್ ಥರ ಯಾವುದೂ ಇರಲಿಲ್ಲ. ಹಾಗಾಗಿ ಐಸ್ ಕ್ರೀಮ್ ಮಾಡೋಕ್ಕೆ ಇದೊಂದು ತರಿಸ್ಕೊಂಡೆ, ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು. ಚೆನ್ನಾಗಿ ಬಂದಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಇದು 6 ಪೀಸಸ್ ಬರುತ್ತೆ ಐಸ್ ಕ್ರೀಮ್ ಮಾಡೋಕ್ಕೆ. ಇದೇನು ತುಂಬ ರೇಟ್ ಇಲ್ಲ, ತುಂಬ ಕಡಿಮೆ ಚೀಪ್ ಆ್ಯಂಡ್ ಬೆಸ್ಟಾಗೆ ಸಿಕ್ತು. ಇದು ನಾವು ಯಾವುದೇ ಥರದ ಐಸ್ ಕ್ರೀಮ್ ಆದರೂ ಮಾಡ್ಕೊಳ್ಬೋದು, ಅಷ್ಟು ಚೆನ್ನಾಗಿದೆ ಇದು. ಡಿಸೈನು ಕೂಡ ಅಷ್ಟು ಚೆನ್ನಾಗಿ ಬಂದಿದೆ. ಇದು 6 ಪೀಸಸ್ ಕೊಟ್ಟಿರ್ತಾರೆ. ಹಾಗೆ ನಾವು ಸ್ಟಿಕ್ ಥರ ಅದರಲ್ಲಿ ಫಿಲ್ ಮಾಡಿ ನಾವು ಹೇಗೆ ಹಾಕ್ತೀವಲ್ಲ ಆ ಸ್ಟಿಕ್ಕನ್ನು ಕೂಡ ಅವರೇ ಕೊಟ್ಟಿದ್ದಾರೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂಥೇಳಿ. ಅದು ಕೂಡ 6 ಪೀಸಸ್ ಕೊಟ್ಟಿದ್ದಾರೆ. ಹಾಗೆ ನಾನು ಜ್ಯೂಸ್ ಗ್ಲಾಸಸ್ಸು ತರಿಸಿದ್ದೆ. ಆಲ್ರೆಡಿ ಇತ್ತು, ಇದೊಂಥರ ಅಟ್ರಾಕ್ಟಿವ್ ಆಗಿತ್ತು, ತುಂಬ ಚೆನ್ನಾಗಿತ್ತು ಡಿಸೈನು. ಹಾಗಾಗಿ ತರಿಸೋಣ ಅಂತೇಳಿ ತರಿಸ್ದೆ. ಇದು ಕೂಡ 6 ಪೀಸಸ್ ಬಂದಿದೆ. ಕವರ್ ಪ್ಯಾಕಿಂಗ್ ಆಗಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಪ್ಯಾಕಿಂಗು. ಒಂಥರ ಇಷ್ಟ ಆಗಿಬಿಡ್ತು ನನಗೆ. ತರಿಸಿದ ತಕ್ಷಣ ನೋಡಿದೆ, ಒಂಥರ ಲುಕ್ಕೇ ಚೆನ್ನಾಗಿತ್ತು. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಡಿಸೈನ್ ಅಂತೇಳಿ. ಒಂಥರ ಅಟ್ರಾಕ್ಟಿವ್ ಆಗಿದೆ, ಸಖತ್ತು ಇಷ್ಟ ಆಯಿತು ನನಗೆ, ಅದಕ್ಕೆ ತರಿಸ್ದೆ. ಇದು ಗ್ಲಾಸ್ ಅಲ್ಲ, ಇದು ಗ್ಲಾಸ್ ಅಲ್ಲ, ಮತ್ತು ಗ್ಲಾಸ್ ಅಂದ್ಕೊಂಬಿಡಿ. ನೆಕ್ಸ್ಟು ವೈಷ್ಣವಿ ಬುಕ್ ಮಾಡಿದ್ಲಲ್ಲ ಗಿಫ್ಟು, ಅದು ಕೂಡ ಬಂತು. ನಿಜವಾಗ್ಲೂ ಅದು ಬಂದಿದ್ದು ನನಗೆ ತುಂಬ ಇಷ್ಟ ಆಯಿತು. ಯಾಕೆಂದರೆ ಅವಳು ಸುಮಾರು ದಿನದಿಂದ ಬುಕ್ ಮಾಡಿಬಿಟ್ಟು ಅದು ಯಾಕೋ 7 ಡೇಸ್ ಡಿಲೇ ಆಯಿತು. ಹಾಗಾಗಿ ಅದು ಬಂದಿದ್ದನ್ನ ನಿಮ್ಮ ಮುಂದೆನೇ ಫಿಲ್ ಮಾಡೋಣ ಅಂದ್ಕೊಂಡೆ, ಆದರೆ ಆಗಲಿಲ್ಲ. ಫಸ್ಟೇ ಓಪನ್ ಮಾಡಿ ನೋಡೋಣ ಡ್ಯಾಮೇಜ್ ಏನಾದರೂ ಇದ್ದರೆ ಅಂತೇಳ್ಬಿಟ್ಟು ಫಸ್ಟ್ ಓಪನ್ ಮಾಡಿ ನೋಡಿದೆ. ನಿಮಗೆ ತೋರಿಸ್ಬೇಕು, ಹಾಗೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಶೇರ್ ಮಾಡ್ತಿದ್ದೀನಿ. ಕಪ್ ನೋಡ್ತಿರ್ಬೋದು ನೀವು ಎಷ್ಟು ದೊಡ್ಡದಾಗಿ ಬಂದಿದೆ. ಅದು ನಿಮಗೆ ಚಿಕ್ಕದಾಗಿ ಕಾಣಿಸ್ಬೋದು, ನಿಜವಾಗ್ಲೂ ತುಂಬ ದೊಡ್ಡದಾಗಿದೆ ಅದು. ಇಬ್ಬರು ಬರ್ಡೇ ಹಿಂದೆ ಮುಂದೆ ಇರೋದ್ರಿಂದ ಇಬ್ಬರಿಗೂ ಕೂಡ ತರಿಸಿದ್ಲು ಅವಳು. ಅದರಲ್ಲಿ ಮಾಮ್ ಡ್ಯಾಡ್ ಅಂತ ಇದೆ, ಡ್ಯಾಡ್ ಮಾಮ್ ಅಂತ. ತುಂಬ ಇಷ್ಟ ಆಯಿತು ನನಗೆ. ಅವಳಷ್ಟು ಪ್ರೀತಿಯಿಂದ ಕೊಡಿಸಿರೋದೇ ಹೆಚ್ಚಲ್ವ ನನಗೆ. ಅದು ಬೇರೆ ಕಡೆ ಮಾಡ್ಸೋಕೆ ಹೋಗಿದ್ರೆ ತುಂಬ ರೇಟ್ ಆಗಿರೋದು, ಆ ಕಪ್ ಮೇಲೆ ಬರ್ಸೋದಾಗಲಿ ಇದಾಗಲಿ. ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಕ್ಕಿತೆ ಅಂತಲೇ ಹೇಳ್ಬೋದು. ನೀವು ನೋಡಿ ಎರಡೂ ಸೈಡು ಮಾಮ್ ಡ್ಯಾಡ್ ಅಂತ ಇದೆ. ಅದೆಷ್ಟು ಕ್ಯೂಟಾಗಿತ್ತು, ನನಗೆ ತುಂಬ ಇಷ್ಟ ಆಯಿತು. ವೈಶು ಬಂದಿರಲಿಲ್ಲ ಅಂಥೇಳಿ ತುಂಬ ಬೇಜಾರಾಗಿದ್ಲು. ನನಗೆ ಆ ವಿಡಿಯೋದಲ್ಲಿ ಇದನ್ನ ಶೇರ್ ಮಾಡೋಕ್ಕಾಗಿರಲಿಲ್ಲ, ಯಾಕೆಂದರೆ ಬಂದಿರಲಿಲ್ಲ ಕಪ್ಗಳು. ಅದಕ್ಕೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ವೈಶು, ತುಂಬ ಚೆನ್ನಾಗಿದೆ, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮಗೆ ಯಾವುದೇ ಥರ ಲಿಂಕ್ ಬೇಕು, ನಾನು ಬಟ್ಟೆ ತರಿಸೋದಾಗಲಿ ಪ್ರಾಡಕ್ಟ್ ಲಿಂಕ್ ಆಗಲಿ, ನೀವು ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ನಾನು ಲಿಂಕ್ನ ಶೇರ್ ಮಾಡ್ತೀನಿ. ಹಾಗೆ ಬೆಳಿಗ್ಗೆ ಬಟ್ಟೆ ಎಕ್ಸ್ಚೇಂಜ್ ಮಾಡಿಸ್ಕೊಂಬರಕ್ಕೆ ಹೋಗಿದ್ನಲ್ಲ, ಅದು ಕೂಡ ಇವತ್ತು ಆಗಲಿಲ್ಲ. ಮತ್ತೆ ಅಮ್ಮನ ಹತ್ರ ಬೈಸ್ಕೊಳ್ಬೇಕು. ಇದು ಯಾಕೋ 2-3 ಸಲ ಹಿಂಗೆ ಹೋದ್ರು ಇದೇ ಥರ ಆಗ್ತಿದೆ, ಏನಕ್ಕೆ ಅಂತ ಗೊತ್ತಿಲ್ಲ. ಇನ್ನೂ ಒಂದು ಸಲ ಹೋಗ್ಬಿಟ್ಟು ನೋಡ್ತೀನಿ, ಟ್ರೈ ಮಾಡ್ತೀನಿ. ಆದರೆ ತೊಗೊಳ್ತೀನಿ, ಇಲ್ಲಾಂದ್ರೆ ಅದೇ ಇಟ್ಕೊಳ್ತೀನಿ. ಹಾಗೆ ನೈಟ್ ಊಟಕ್ಕೆ ಮೊಳಕೆ ಕಾಳು ಸಾಂಬಾರು ಮಾಡಬೇಕಿತ್ತು. ಮಳ್ಳುಳ್ಳಿ ಕಾಳು ಅಂತಾರಲ್ಲ, ಅದು ಮೊಳಕೆ ಕಟ್ಟಿದ್ವಿ, ಆ ಸಾಂಬಾರು ಮಾಡಬೇಕಿತ್ತು. ಅಮ್ಮನಿಗೆ ತುಂಬ ಇಷ್ಟ ಈ ಸಾಂಬಾರು, ಹಾಗಾಗಿ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೆ. ಅಮ್ಮ ಹೇಳ್ತಾರೆ ಇದು ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರು, ಹಾಗೆ ತುಂಬ ಚೆನ್ನಾಗಿ ಮೊಳಕೆ ಕಟ್ಟುತ್ತೆ ಅಂಥೇಳಿ. ಅದಕ್ಕೆ ಅದೇ ಸಾಂಬಾರು ಮಾಡೋಣ ಅಂಥೇಳಿ ಮೊಳಕೆ ಕಟ್ಸ್ಕೊಂಡಿದ್ವಿ ಸ್ವಲ್ಪ ಕಾಳನ್ನ. ಹಾಗೆ ನಾನು ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್